ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ ಮಹಾಮಹಿಮ ಮಂತ್ರಕಾರರು ಅಂತೇಳಿ. ಯಾಕಂದರೆ ಎಷ್ಟೋ ಜನಕ್ಕೆ ಒಂದು ಮಂತ್ರಗಳಾಗಿರ್ಬೋದು, ಒಂದು ತಂತ್ರಗಳಾಗಿರ್ಬೋದು, ಅದು ಯಾವ ರೀತಿ ಬಂತು, ಇದಕ್ಕೆ ಯಾರು ಮೂಲ ಪುರುಷರು, ಇದು ಯಾವುದ್ರ ಬಗ್ಗೆ ಏನೋ ಅರಿವೇ ಇರಲ್ಲ. ಬರೀ ನಾವು ಕೊಟ್ಟಂತಹ ಮಂತ್ರಗಳನ್ನ ಹೇಳ್ಕೊತಾರೆ ಕೆಲವರು. ಆದರೆ ಕೆಲವರು ತುಂಬ ಚರ್ಚೆ ಮಾಡ್ತಾರೆ, ಇದು ನಿಜವಾಗ್ಲೂ ಆಗುತ್ತಾ, ಇವೆಲ್ಲ ನಿಜನಾ ಅಂತ ಎಷ್ಟೋ ಜನಕ್ಕೆ ಒಂದು ಅನುಮಾನ ಇರುತ್ತೆ. ನೋಡಿ, ಎಷ್ಟೋ ಮಹಾಮಹಿಮ ಮಂತ್ರಕಾರರು ಈ ಭೂಮಿಯಲ್ಲಿ ಈ ಜಗತ್ತಿನೇ ಆಳಿಬಿಟ್ಟು ಹೋಗಿದ್ದಾರೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಇದು ಯಾವುದು ನಮಗೆ ಏನು ಜಾಸ್ತಿ ಒತ್ತು ಇಟ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ ಇದನ್ನು ನಾವು ದೀರ್ಘವಾಗಿ ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಸೊ ಇದು ಯಾರು ಮಾಂತ್ರಿಕರಾಗಬೇಕು ಅಥವಾ ಯಾರು ತಾಂತ್ರಿಕರಾಗಬೇಕು ಅಥವಾ ಯಾರು ಜಗತ್ತಿಗೆ ಒಳಿತನ್ನು ಮಾಡಬೇಕು ಅಥವಾ ಮಂತ್ರ ತಂತ್ರ ಯಂತ್ರಗಳ ಮುಖಾಂತರ ಇದು ಈ ವಿಷಯ ಅಂದರೆ ಈ ಪಾರ್ಟನ್ನು ನೀವು ನೋಡಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಮಗೆ ಒಂದು ಕಾಲದಲ್ಲಿ ಭಾರತವು ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ವಿಶ್ವಾಸದಲ್ಲಾಗಿರ್ಬೋದು ಅಥವಾ ಜನಜೀವನ ಚೈತನ್ಯಶೀಲ ಸಂಸ್ಕೃತಿಯ ಒಂದು ತವರೂರಾಗಿತ್ತು. ಆದರೆ ಕಾಲಕ್ರಮೇಣ ಅದು ಬಂದು ಒಂದು ಪರಕೀಯರು ಬಂದು ನಮ್ಮನ್ನು ಆಕ್ರಮಣ ಮಾಡಿ ನಮ್ಮ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಎಲ್ಲದಿಂದನೂ ಆಕ್ರಮಣ ಮಾಡಿ ಕಾರಣದಿಂದ ನಮ್ಮ ಮಹತ್ವವನ್ನು ನಾವು ಕಳ್ಕೊಂಡು. ಆದರೆ ಇವತ್ತಿಗೂ ಸಮೇತ ಈ ದುಸ್ಥಿತಿಯು ದಿನ ದಿನ ಹೆಚ್ಚುತ್ತಾ ಇದೆ ಹೊರತು ಇದೇನೋ ಕಮ್ಮಿ ಆಗ್ತಾ ಇಲ್ಲ. ಪರಕೀಯರು ಬಂದು ನಮ್ಮನ್ನು ಹಾಳು ಮಾಡಿದ ಅಲ್ಲದೆ ಇಲ್ಲಿರೋರೇ ನಮ್ಮನ್ನು ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಇದು ಯಾವುದನ್ನು ನಂಬದೆ. ಯಾಕಂದರೆ ನಮ್ಮ ಭಾರತೀಯರಲ್ಲಿ ಜೀವನ ಮೌಲ್ಯದಲ್ಲಿ ಹಲವಾರು ಒಂದು ವಿಷಯಗಳನ್ನು ನಮ್ಮ ಋಷಿ ಪರಂಪರೆಗಳು, ಒಂದು ಗುರು ಪರಂಪರೆಯು ಕೊಡಲ್ಪಟ್ಟಿತು. ಅದರಲ್ಲಿ ನಾವು ನೋಡ್ಬೋದು, ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ, ಸೇಡಿಲ್ಲದೆ, ಸ್ಪರ್ಧೆಗಳಿಲ್ಲದೆ, ಒಂದು ಭ್ರಮೆ, ನಿರಾಶೆ, ಆಲಸ್ಯ ಮುಂತಾದ ಯಾವುದೇ ಒಂದು ಇದನ್ನು ಇಲ್ಲದೆ ಒಳ್ಳೆಯ ಒಂದು ಮನೋಭಾವದಿಂದ ನಮ್ಮೆಲ್ಲರಿಗೂ ನಮ್ಮ ಋಷಿಮುನಿಗಳು ಕೊಟ್ಟರು. ಅದು ನೀವು ನೋಡ್ಬೋದು, ಯೋಗ ಆಗಿರ್ಬೋದು, ಒಂದು ವ್ಯಾಕರಣ ಆಗಿರ್ಬೋದು, ಒಂದು ಆಯುರ್ವೇದ ಆಗಿರ್ಬೋದು, ಒಂದು ಯಂತ್ರಗಳು, ಒಂದು ಮಂತ್ರಗಳು, ಒಂದು ತಂತ್ರಗಳು, ಈ ಥರ ಹಲವಾರು ರೀತಿಯ ಒಂದು ಜ್ಯೋತಿಷ್ಯ ಆಗಿರ್ಬೋದು, ಈ ಥರ ಹಲವಾರು ರೀತಿಯ ಒಂದು ವಿದ್ಯೆಯನ್ನು ನಮಗೆ ದಾರೆ ಎರೆದು ಹೋದರು. ಆದರೆ ಎಷ್ಟೋ ಜ್ಞಾನ ಇರುವಂಥವರು ಅವರೆಲ್ಲರೂ ಆಯಾಯ ಕಾಲಕ್ಕೆ ನಾವು ದಹಿಸ್ತಾ ಹೋಗ್ತೀವಿ. ಆದರೆ ಎಲ್ಲ ಏನಾಗಿದೆ ಅಂತಂದರೆ ಕಲಬೆರಕೆಯಾಗಿ ಒಂಥರ ಚಿಂದಿಯಾಗಿ ಎಲ್ಲ ಹೊಟ್ಟೋಯ್ತು. ಆದರೆ ಪುನಃ ಮತ್ತೆ ಯಾಕಂದರೆ ಜಗತ್ತಿನ ನಿಯಮನೇ ಪರಿವರ್ತನೆ, ಜಗತ್ತಿನ ನಿಯಮ ಅಂತ ಹೇಳ್ತೀನಿ. ಹಾಗೇನೇ ಯಾರು ಒಂದು ಮಾಂತ್ರಿಕ ಜಗತ್ತಲ್ಲಿ ಅಥವಾ ಒಂದು ತಾಂತ್ರಿಕ ಜಗತ್ತಲ್ಲಿ ಅಥವಾ ಒಂದು ಯಂತ್ರಗಳನ್ನು ಬರೆದುಕೊಟ್ಟು ಹೊಸ ರೀತಿಯಲ್ಲಿ ಜೀವನವನ್ನು ಮೊಳಕೆ ಹೊಡ್ಕೋಬೇಕು ಅಥವಾ ಒಂದು ಚೈತನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮಂತ್ರ ತಂತ್ರ ಯಂತ್ರಗಳನ್ನು ನೀವು ಕೈ ಹಿಡಿಬೇಕು ಅಂತಂದರೆ ನಮಗೆ ಮೊದಲು ಯಾರು ಮಂತ್ರಗಳು ತಂತ್ರಗಳು ಯಂತ್ರಗಳನ್ನು ಕೊಟ್ಟರು ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಶಿವ ಮತ್ತು ಶಕ್ತಿಯನ್ನು ಏನು ಆಧ್ಯಾತ್ಮಿಕ ವಿಚಾರಧಾರೆಯು ಹೇಗಿದೆಯೋ ಅದೇ ಶಿವ ಮತ್ತು ಸುಂದರನಾಗಿ ಮಾರ್ಪಾಡಾಗಿ ಮಂತ್ರಶಾಸ್ತ್ರವು ಪ್ರಕಾಶವಾಯಿತು. ಕಾಲಾಂತರದಲ್ಲಿ ಮಂತ್ರಶಾಸ್ತ್ರವು ಬಂದು ಯಂತ್ರ ಜೊತೆಗೆ ತಂತ್ರ, ಇದೆರಡು ಹೊಸ ವಿಚಾರವನ್ನು ಬೆಳೆಸ್ತು ಅಂತ ಹೇಳ್ತೀವಿ. ಹಾಗೆ ಈ ಮೂರು ಯಂತ್ರ, ಮಂತ್ರ, ತಂತ್ರ ಇವು ಪರಸ್ಪರ ಸಂಬಂಧ ಹೊಂದಿದ್ರು ಅದರದೇ ಆದಂತಹ ವಿಸ್ತಾರ ಮತ್ತು ಸಾಧನೆಗಳು ಮತ್ತು ಇದರಲ್ಲಿ ಆಚರಣೆಗಳು ಬೇಕಾದಷ್ಟು ಇದೆ. ಹಾಗೆ ಸ್ವತಂತ್ರವಾಗಿ ಆಯಾ ಸಂದರ್ಭಕ್ಕೆ ನಾವು ಆಯಾ ಸಮಯದಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಹಲವಾರು ಜ್ಞಾನಿಗಳು ಸೂತ್ರಗಳನ್ನು ಕೊಟ್ಟರು, ಸಿದ್ಧಾಂತಗಳನ್ನು ಕೊಟ್ಟರು, ಪ್ರಯೋಗಗಳನ್ನು ಕೊಟ್ಟರು. ಅದಕ್ಕೆ ಅದರದೇ ಆದಂಥ ಅನುಭವಗಳು ಹಾಗೆ ಬಗೆ ಹಲವಾರು ಗ್ರಂಥಗಳನ್ನು ಅವರು ನಮಗೆ ಕೊಟ್ಟಿರ್ತಾರೆ. ಆದರೆ ನಾವು ಯಾವಾಗ ಒಂದು ಸಾಧನೆಯ ಮನೋಭಾವವಾಗಿ ಒಂದು ಸಾಧನೆಯ ಒಂದು ಉನ್ನತ ಪರ್ವಕ್ಕೆ ಏರಬೇಕು ಅಂತಂದರೆ ನಾವು ಈ ಭಾವನೆಯನ್ನು ದಟ್ಟವಾಗಿ ಬೆಳೆಸ್ಕೋಬೇಕಾಗುತ್ತೆ. ಆಗ ಪ್ರತಿಯೊಬ್ಬರು ತನ್ನದೇ ಆದಂತಹ ಒಂದು ವಿಶೇಷ ಶಕ್ತಿಯನ್ನು ಪಡೆಯಲು ಪ್ರಯತ್ನಿಸಿಕೊಂಡು ತದೇಕ ಚಿತ್ತದಿಂದ ನಾವು ಸಾಧಕರಾಗ್ಬೋದು. ಇದನ್ನು ಬಂದು ನಾವು ಅಂದರೆ ಆಯಾ ಸಂದರ್ಭದಲ್ಲಿ ದೇಶಕ್ಕೆ ಜನಕ್ಕೆ ಮನೆಗೆ ನಾವು ಶುಭವನ್ನೇ ಮಾಡ್ಬೋದು. ಇದು ಬಂದು ಒಳ್ಳೆಯ ಒಂದು ತದೇಕ ಚಿತ್ತದಿಂದ ಸಾಧಕನಾಗ್ಬೋದು ಅಂತ ಹೇಳ್ತೀನಿ. ಸರಿಯಾದ ಕ್ರಮದಲ್ಲಿ ಹೋದರೆ. ಹಾಗೇನೇ ನಿಜವಾದ ತಾಂತ್ರಿಕನಾಗಬೇಕು ಅಂತಂದರೆ ನಮಗೆ ಧ್ವನಿಯೂ ಮುಖ್ಯ,
ನಮ್ಮ ಸಂಯಮನೂ ಮುಖ್ಯ, ಹಾಗೆ ನಮಗೆ ಉಪಕರಣನೂ ಮುಖ್ಯ, ಜೊತೆಗೆ ನಮಗೆ ವಿಶ್ವಾಸ ಅಂತ ಏನಿದೆ ಅದೆಲ್ಲವೂ ನಮಗೆ ಮುಖ್ಯ ಆಗುತ್ತೆ. ಒಟ್ಟು ಇಂತಹ ಒಂದು 4 ಮಾರ್ಗಗಳನ್ನು ನಾವು ಅನುಸರಿಸ್ಕೋಬೇಕಾಗುತ್ತೆ. ಅನುಸರಿಸ್ಕೊಂಡು ಸಾಕ್ಷಾತ್ಕಾರವನ್ನು ನಾವು ಯಾವಾಗ ಸಿದ್ಧಿಸ್ಕೋತೀವೋ ಆವಾಗಲೇ ನಮಗೆ ಈ ಒಂದು ಯಂತ್ರಗಳಿಗಾಗಿರ್ಬೋದು, ಒಂದು ಮಂತ್ರಗಳಿಗಾಗಿ, ಒಂದು ತಂತ್ರಗಳಿಗೆ ನಾವು ಸಂಪೂರ್ಣ ಒಂದು ಅಂದರೆ ಸಂಪೂರ್ಣವಾಗಿ ನಾವು ಅದು ಮಾಡುವಂತಹ ಕಾರ್ಯಗಳು ಕೈ ಹಿಡಿಯುತ್ತೆ. ಯಾವಾಗ ತಂತ್ರ ಸಾಧನೆಗೆ ಎಷ್ಟೋ ಜನ ದೇಶದಲ್ಲಿ ಎಷ್ಟೋ ಜನ ತಪಸ್ಸಾಗಿರ್ಬೋದು, ಜಪ ಆಗಿರ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಬೆಟ್ಟ ಗುಡ್ಡ ಈ ಥರ ಎಲ್ಲ ಕಡೆ ಹೋಗಿ ಸಾಧನೆಗೆ ಇಳಿಯುವಂಥದ್ದನ್ನ ನೀವು ನೋಡಿದ್ದೀರಿ. ಆದರೆ ನೋಡಿ, ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ಅದು ನೀವು ಯಾರಾದರೂ ನೋಡಿದರೆ ನಿಮಗೆ ನೆನಪಾಗುತ್ತೆ. ಯಾಕೆಂದರೆ ಒಂದು ಮರದಲ್ಲಿ ಗಿಡ ಹಣ್ಣಾಗಿ ಬೀಳೋದಕ್ಕೂ ನಾವಾಗೆ ಆ ಮರದಲ್ಲಿ ಇರುವಂತಹ ಹಣ್ಣು ಕಾಯಿಯನ್ನು ನಾವು ಬಿಡಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಂದರೆ ಪ್ರಕೃತಿ ತಾನಾಗೆ ಕರೆಯೋದಕ್ಕೂ ನಾವು ಪ್ರಕೃತಿ ಹತ್ರ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದರಲ್ಲಂತೂ ನಮ್ಮ ಪೂರ್ವಜನ್ಮದ ಪುಣ್ಯ ಇತ್ತು ಅಂದರೆ ಖಂಡಿತವಾಗ್ಲೂ ಆ ಪ್ರಕೃತಿ ಮಾತೆನೇ ನಮ್ಮನ್ನು ಕರೆಸ್ಕೊತಾಳೆ ಅಂತ ಹೇಳ್ತೀನಿ. ಹಾಗೇನೇ ಇನ್ನೊಂದೇನು ಅಂದರೆ, ನಮಗೆ ಮಂತ್ರಗಳ ಒಂದು ಹೇಗೆ ನಾವು ಒಂದು ಉಚ್ಚಾಟನ ಮಂತ್ರ ಆಗಿರ್ಬೋದು, ವಶೀಕರಣ ಮಂತ್ರಗಳಾಗಿರ್ಬೋದು, ಆಮೇಲೆ ಶಾಂತಿ ಮಂತ್ರಗಳಾಗಿರ್ಬೋದು, ಸ್ತೋತ್ರಗಳಾಗಿರ್ಬೋದು, ಮೋಹನ ಕ್ರಿಯೆದಾಗಿರ್ಬೋದು, ಅಥವಾ ಸ್ತಂಭನದಾಗಿರ್ಬೋದು, ಅಥವಾ ಲಕ್ಷ್ಮೀ ಕಟಾಕ್ಷ, ಹೀಗೆ ಮಂತ್ರಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅದರದೇ ಆದಂತಹ ಒಂದು ರೀತಿ ನೀತಿಗಳು ಇದೆ. ಇಂತಹ ಮಂತ್ರಗಳು ಅದರಲ್ಲಿ ಬಂದಾಗ ನಾವು ಮಂತ್ರ ಸಿದ್ಧಿಗಳು ಹೇಗೆ, ಭೈರವಿ ಸಾಧನೆಗಳು ಹೇಗೋ, ವೇದೋಕ್ತಗಳು ಹೇಗೆ, ಗಣಪತಿ ಮಂತ್ರಗಳು, ನವಾರ್ಣ ಸ್ತಂಭನ ಮಂತ್ರಗಳು, ವೈಜ್ಞಾನಿಕವಾಗಿ ಯಂತ್ರಗಳು, ಇದೆಲ್ಲವನ್ನು ನೀವು ಪಡಿಬೇಕಾದ್ರೆ ನಮಗೆ ಸರಿಯಾದ ಗುರುಗಳು ಸಿಗಬೇಕು. ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳನ್ನೇ ನೀವು ಹಿಡಿಬೇಕು. ಅದರ ಜೊತೆಗೆ ಷಟ್ ಕರ್ಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಗ್ರಹಣ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಗ್ರಹಣದ ವಿಡಿಯೋ ಈಗಾಗಲೇ ಹಾಕಿದ್ದೀನಿ. ಅಂತಹ ಸಂದರ್ಭದಲ್ಲಿ ಯಾರು ಸಿದ್ಧಿ ಸಾಧಕರಾಗಬೇಕು ನಮ್ಮ ಮನಸ್ಸಿನಲ್ಲಿದೆಯೋ ಅವರು ಖಂಡಿತವಾಗ್ಲೂ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಹೇಳಿದೆ, ಪ್ರಕೃತಿ ಮತ್ತು ನಾನು ಅಂತ ಹೇಳ್ಕೊಂಡು, ಹಾಗೇನೇ ಒಂದು ದೇವಯಂತ್ರಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ರೀತಿ ನೀತಿಗಳು ಇದ್ದೇವೆ. ಎಲ್ಲ ಯಂತ್ರಗಳು ಎಲ್ಲ ಮಂತ್ರಗಳು ಸರಿಯಾಗಿ ಕೆಲಸ ಮಾಡುತ್ತಾ ಅಂತಂದರೆ ನೀವು ಅದರ ಕಡೆಗೆ ಸರಿಯಾದ ಒಲವು ಕೊಟ್ಟು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಹೋದರೆ ಮಾತ್ರ ನಮಗೆ ಆಗುವಂಥದ್ದು ಅಂತ. ಹಾಗೆ ಎಷ್ಟೋ ಜನ ಮಹಾಮಹಿಮ ಮಂತ್ರಕಾರರು ಅಂತಲೇ ನಾವು ಹೇಳ್ತೀವಿ. ಇಲ್ಲಿ ಬಂದು ಭೃಗು ಮುನಿಗಳಾಗಿರ್ಬೋದು, ಕಾವ್ಯ, ಪ್ರಚೇತ, ರುಚಿಕ, ಆತ್ಮವಾನು, ಓರ್ವ, ಜಮದಗ್ನಿಂ ಋಷಿಗಳು, ಸಾರಸತ್ವ, ಈ ಥರ ಎಷ್ಟೋ ಜನ ಋಷಿ ಮುನಿಗಳು ಬಂದು ಹೋಗಿದ್ದಾರೆ. ಅವರಲ್ಲಿ ಯಧಾಜಿತ್, ವಿತಹವ್ಯ, ಸುವರ್ಚಸ, ವೈನ, ಪೃಥು, ದಿವೋದಾಸ, ಬಾದೃಶ, ಗುತ್ಸ ಮತ್ತು ಶೌನಕ ಎಂಬ 19 ಮಂದಿ ಭೃಗುಮುನಿಯ ವಂಶ ಸಂಭೂತರಾದ, ಇಲ್ಲಿ ನೋಡಬೇಕು, ವಂಶ ಸಂಭೂತರಾದ ಮಹರ್ಷಿಗಳು ಮಂತ್ರಗಳನ್ನು ಕಂಡುಹಿಡಿದ್ರು ಅಂತ ಹೇಳ್ತಾರೆ ಇಲ್ಲಿ. ಹಾಗಾಗಿ ಇವರೆಲ್ಲರೂ ಮಹಿಮ ಮಂತ್ರಕಾರರು ಅಂತಲೇ ಹೇಳ್ತಾರೆ. ಹಾಗೇನೇ ಇಲ್ಲಿ ಅಂಗೀರ, ವೈದ್ಯಗ, ಭರದ್ವಾಜ, ಬಾಷ್ಕಾಲಿ, ಋತುವಾಕ, ಘರ್ಗ, ಶಿನಿ, ಸಂಕೃತಿ, ಪುರುಕುತ್ಸ, ಮಾಂದಾತ, ಅಂಬರೀಷ, ಇವನಾಶ್ವ, ಪೌರಕುತ್ಸ, ತ್ರಸುದ್ಯ, ದುಸ್ಸಿಮ್ಯಾನ್, ಅರ್ಹಾರ್ಯ, ಅಜೌಡ, ತುಕ್ಷಯ, ಕಪಿ, ವೃಷಧಾರ್ಭ, ವಿರೂಪಾಕ್ಷಣ, ಮುದ್ಗಲ, ಉತ್ತರ್ಜ್ಯ, ಸನಧ್ವಾಜ, ವಾಜಶ್ರವ, ಆಯಸ ಚಕ್ರವರ್ತಿ, ವಾಮದೇವ, ಅಸಿಜ, ಬೃಹದುಕ್ಷ, ದೀರ್ಘತಮ ಮತ್ತು ಕಕ್ಷಿಮಾನ್ ಎಂಬ 33 ಮಂದಿ ಅಂಗೀರಸ ಗುಂಪಿಗೆ ಸೇರಿ ಮಂತ್ರಜ್ಞರಾಗ್ತಾರೆ. ಹಾಗೇನೇ ಕಾಶ್ಯಪ, ವತ್ಸಾರ, ನೈಧ್ರುವ, ರೈಭ್ಯ, ಅಸಿತ ಮತ್ತು ದೇವಲ ಎಂಬ ಬ್ರಹ್ಮವಾದಿಗಳು ಕಾಶ್ಯಪರ ಗುಂಪಿಗೆ ಸೇರಿದ 6 ಜನ ಮಂತ್ರಕಾರರಾಗ್ತಾರೆ. ಇಲ್ಲಿ ಇದೆಲ್ಲವೂ ತುಂಬ ಮುಖ್ಯ ಆಗುತ್ತೆ. ಯಾರು ಮಂತ್ರವನ್ನು ಕಲಿಬೇಕು, ಯಾರು ಯಂತ್ರಗಳನ್ನ ಸಾಧನೆ ಮಾಡಬೇಕು, ಯಾರು ಈ ಥರ ಮಾಂತ್ರಿಕ ಒಂದು
ಪದವಿಗೆ ಬರಬೇಕು ಅಂತ ಇಷ್ಟಪಡ್ತೀರಿ ಅವರು ಮಹಾಮಂತ್ರಗಳನ್ನು ನೀವು ಆ ಮಂತ್ರಕಾರರನ್ನು ಸ್ಮರಣೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಹಾಗೆ ಇಲ್ಲಿ ವಸಿಷ್ಠರಿಂದ ಬರ್ತಾರೆ, ಅತ್ರಿಯಿಂದ ಬರ್ತಾರೆ, ಗಾದಿಯಿಂದ ಬರ್ತಾರೆ, ಹಾಗೆ ಅಗಸ್ತ್ಯರಿಂದ ಬರ್ತಾರೆ. ಹಾಗೆ ಹೀಗೇನೆ ಹಲವಾರು ಮಂದಿ ಹುಟ್ಟುತ್ತಾರೆ. ಇಂತಹ ಒಂದು ಮಹಾಮಂತ್ರಕಾರರು ಅಂತ ನಾವೇನು ಹೇಳ್ತೀವಿ, ಅಂತಹ ಮಹಾಮಂತ್ರಕಾರರಿಂದಲೇ ಎಷ್ಟೋ ಮಂತ್ರಗಳು ಆಯಾಯ ಸಂದರ್ಭದಲ್ಲಿ ನಮಗೆ ರಚಿಸಲ್ಪಟ್ಟಿದೆ. ಇಂತಹ ಮಂತ್ರಗಳನ್ನು ನಾವು ಸಾಧನೆ ಮಾಡಬೇಕು ಅಂದರೆ ಶಿವ ಮತ್ತು ಶಕ್ತಿಯ ಒಂದು ಅನುಕೂಲಗಳೇ ಬೇಕಾಗುತ್ತೆ. ಇಂತಹ ಒಂದು ಶಿವಶಕ್ತಿಯ ಅನುಕೂಲ ಆಗಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಗುರುಗಳ ಆರಾಧನೆ ಜೊತೆಗೆ ನಿಮ್ಮ ಮನೆ ದೇವರು, ಕುಲದೇವರು, ಯಾವಾಗ ನೀವು ಯಾವುದೋ ಮಂತ್ರಗಳನ್ನು ತಗೊಂಡು ನೀವು ಯಾವುದೋ ಮಂತ್ರಗಳನ್ನು ತಗೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಹಲವಾರು ಬಾಧೆಗಳು ಬರುತ್ತೆ. ದೈವಿಕ ಚಿಂತನೆಗಳಿಗಿಂತ ದೈವಿಕದಿಂದ ನಾವು ದೂರ ಹೋಗೋದೇ ಹೆಚ್ಚಾಗಿರುತ್ತೆ. ಕೆಲವೆಲ್ಲ ಮಂತ್ರಗಳನ್ನು ಜಪ ಮಾಡಿದಾಗ ಅಥವಾ ತಂತ್ರಗಳನ್ನು ನಾವು ಮಾಡಿದಾಗ ನಮಗೆ ರೋಗ ಬಾಧೆಗಳು ಅಥವಾ ಮನೆಯಲ್ಲಿ ಅಡೆತಡೆಗಳು ಉಂಟಾಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಯಾವುದೇ ತಂತ್ರ ಅಥವಾ ಮಂತ್ರ ಪೂಜೆಯು ಭಗವಂತನಿಗೆ ನಾವು ಸುಪ್ರೀತಗೊಳಿಸುವ ಸಲುವಾಗಿ ನಾವು ಮಾಡುವಂತಹ ಒಂದು ಉತ್ತಮ ಸಾಧನೆ ಆಗಿದೆ. ಹಾಗಾಗಿ ಭಗವಂತನೆಂದರೆ ನಮ್ಮೆಲ್ಲರಿಗೂ ಸಂರಕ್ಷಣು, ಸಂಪಾಲಕನು, ಜನ್ಮದಾತನು, ಸೃಷ್ಟಿ ಸಿದ್ಧಿ ವೃಷ್ಟಿಕರ್ತನು ಆಗಿರೋದ್ರಿಂದ ಭಗವಂತನು ಸದಾಕಾಲ ನಮ್ಮೊಡನೆ ಇರಬೇಕು ಅಥವಾ ಎಲ್ಲನೂ ನಮ್ಮಿಂದನೇ ಮಾಡಿಸ್ತಾನೆ. ಹಾಗಾಗಿ ನಾವು ಎಷ್ಟೇ ಒಮ್ಮೊಮ್ಮೆ ಮಾನಸಿಕ ಕಿರಿಕಿರಿಯಾಗಿದ್ರೂ ಅಥವಾ ನಮ್ಮಲ್ಲಿರುವಂತಹ ಅಂತರ್ಶಕ್ತಿಯನ್ನು ನಾವು ಕ್ಷೀಣಿಸದೆ ಆ ಸಮಯದಲ್ಲಿ ಎಚ್ಚೆತ್ತುಕೊಂಡು ನಾವು ಆತ್ಮೋನ್ನತಿಯನ್ನು ಪಡೆಯಲಿಕ್ಕೆ ಹೋಗಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಸರಿಯಾಗಿ ಒಳ್ಳೆ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತೆ. ಇಂತಹ ಒಂದು ಗುರುವಿನ ಮಾರ್ಗದರ್ಶನ ಸಿಕ್ತು ಅಂದರೆ ಖಂಡಿತವಾಗ್ಲೂ ಹೇಗೆ ವೇದಗಳನ್ನು ನಾವು ಸರಿಯಾಗಿ ಗುರುಗಳ ಮುಖಾಂತರ ಅಥವಾ ನಾವು ಹೇಗೆ LKGಯಿಂದ PUC ಅದಾದಮೇಲೆ ಇಂಜಿನಿಯರಿಂಗು, ನೀಟು, ವಾಟೆವರ್ ಏನು ಎಕ್ಸಾಮ್ಸ್ ಅಂತ ಬರೀತೀವೋ ಅದೇ ಥರ ಒಂದು ತಂತ್ರಶಾಸ್ತ್ರ ಆಗಿರ್ಬೋದು, ಒಂದು ಮಂತ್ರಶಾಸ್ತ್ರಗಳಾಗಿರ್ಬೋದು ಅಥವಾ ಈ ಥರ ಒಂದು ಮಾಂತ್ರಿಕ ಪದವಿಯನ್ನು ಪಡೆಯಬೇಕು ಅಂದರೆ ಕಾಲಕ್ರಮೇಣದಲ್ಲಿ ನಿಮಗೆ ಎಲ್ಲವೂ ಲಭ್ಯ ಆಗುತ್ತೆ. ಆದರೆ ನಾವು ಮಾಡಿಕೊಳ್ಳುವಂಥದ್ದು ಆ ದೇವಿ ಅಥವಾ ಆದಿಪರಾಶಕ್ತಿಯು ಅಂತ ನಾವು ಏನು ಹೇಳ್ತೀವಿ, ಆ ಕಾಳಿಕಾದೇವಿಯನ್ನೇ ನೀವು ಮೊರೆ ಹೋಗಬೇಕು. ಈ ಎಲ್ಲ ಒಂದು ಬಗೆಯ ನಾವು ಪೂಜಾ ವಿಧಾನಗಳಿಂದ ಸಮಗ್ರ ವಿಚಾರಗಳನ್ನು ಪುರಾಣಗಳಿಂದನೂ ಬೇರೆ ಬೇರೆ ಆದಂಥ ರೀತಿಗಳಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಆದರೆ ನಾವು ಸನಾತನ ಧರ್ಮ ಅಥವಾ ನಮ್ಮ ಸಂಪ್ರದಾಯ ಏನಿದೆ ಆಯಾಯ ಕಾಲದಲ್ಲಿ ದೇವ ಮತ್ತು ದೇವಿಯರ ಆಕಾರ ಬದಲಾಗಿರ್ಬೋದು ಅಥವಾ ರೂಪಗಳು ಬದಲಾಗಿರ್ಬೋದು ಅಥವಾ ನಾಮಗಳು ಬದಲಾಗಿರ್ಬೋದು. ಆದರೆ ಇವೆಲ್ಲವೂ ಆಗಿದ್ದರೂ ಆ ಪ್ರಕೃತಿಯಲ್ಲಿ ಬರೋದೇ ಅವಳೆ ಆದಿಶಕ್ತಿ, ಆ ಜಗನ್ಮಾತೆ, ಆ ಜಗದೀಶ್ವರಿಯು ಆದಂತಹ ಆ ಕಾಳಿಕಾದೇವಿಯು. ಹಾಗಾಗಿ ನಾವು ಸಾತ್ವಿಕವಾದ ಉಪಾಸನೆಯಿಂದ ಆರಂಭ ಮಾಡಿ ಸಾತ್ವಿಕವಾಗಿನೇ ಸಮಾಜಕ್ಕೆ ಒಳಿತನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಯಾರು ಇಂತಹ ಒಂದು ಶಾಸ್ತ್ರವನ್ನು ಕಲಿತು ಕಾಲಧರ್ಮದ ಸೆಳೆತದಲ್ಲಿ ಸಿಲುಕಿ ತಾಮಸ ರೂಪವನ್ನು ಅಂದರೆ ತಾಮಸವಾದಂಥ ಸ್ವರೂಪವನ್ನು ಅವಲಂಬಿಸಿದ್ರೂ ಆ ಸಮಯದಲ್ಲಿ ನಾವು ತಂತ್ರದ ಮುಖಾಂತರ, ಯಂತ್ರದ ಮುಖಾಂತರ ಅಥವಾ ಮಂತ್ರಗಳ ಮುಖಾಂತರದಿಂದ ಎಷ್ಟೋ ಸಮಸ್ಯೆಗಳನ್ನು ನಾವು ಹೊರಗಡೆ ತರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ಒಂದು ಜ್ಞಾನವನ್ನು ಮುಗ್ಧ ಜನರನ್ನು, ಇಂತಹ ಒಂದು ಜ್ಞಾನವನ್ನು ಹಲವಾರು ಜನಕ್ಕೆ ಬಿತ್ತರಿಸಬೇಕಾಗುತ್ತೆ ನಮ್ಮಂಥವರು ಅಥವಾ ಎಷ್ಟೋ ಜನ ಸಾಧಕರು ಬಿತ್ತರಿಸಿದ್ದಾರೆ ಅಥವಾ ಬಿತ್ತರಿಸ್ತಾನೂ ಇದ್ದಾರೆ. ಹಾಗಾಗಿ ಇಂತಹ ಒಂದು ಜ್ಞಾನವನ್ನು ಮುಗ್ಧ ಜನರಿಗೆ ನಾವು ಅಂದರೆ ಒಂದು ಯಂತ್ರಗಳ ಮುಖಾಂತರ, ಮಂತ್ರಗಳು, ತಂತ್ರಗಳ ಮುಖಾಂತರ ನಾವು ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟಿದ್ದೇ ಆಗಲಿ ಖಂಡಿತವಾಗ್ಲೂ ಆ ಭಗವಂತನು ಸಮೇತ ಸುಪ್ರೀತನಾಗಿ ನಮಗೆ ಖಂಡಿತವಾಗ್ಲೂ ನಮ್ಮ ಸಕಲ ಕಷ್ಟಗಳನ್ನು, ಆ ವ್ಯಕ್ತಿಯ ಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ತಾನೆ ಅಂತ ಹೇಳ್ತೀನಿ. ಹಾಗಾಗಿ ಯಾವುದೇ ಒಂದು ತಂತ್ರ ಸಾಧನೆಯನ್ನು ಅಥವಾ ಒಂದು ಮಂತ್ರ ಸಾಧನೆಯನ್ನು ಅಥವಾ ಯಾವುದೇ ಒಂದು ದೀಕ್ಷೆಯನ್ನು ತಗೊಳ್ಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಗೊತ್ತಿರಬೇಕು. ಯಾವುದೇ ದೀಕ್ಷೆಯನ್ನು ತಗೊಂಡಾಗ ಈಗ ನಾವು ಒಂದು ಮಾತ್ರೆ, ಒಂದು ಪ್ಯಾರಾಸಿಟಮಾಲ್ ಅಂತ ಒಂದು ಟ್ಯಾಬ್ಲೆಟ್ ತಗೊಂಡಾಗ ಅದು ಯಾಕೆ ತಗೋತೀವಿ, ಅದರದ್ದು ಸೈಡ್ ಎಫೆಕ್ಟ್ ಏನು, ಒಂದು ದಿನಕ್ಕೆ ಎಷ್ಟು ತಗೋಬೇಕು, ಎಷ್ಟು ಕಾಲಗಳ ಸಮಯ ತಗೋಬೇಕು, ಇದೆಲ್ಲವನ್ನು ನಾವು ಇಂಟರ್ನೆಟ್ ಗೂಗಲಲ್ಲಿ ಚೆಕ್ ಮಾಡ್ತೀವಲ್ಲ,
ಹಾಗೇನೇ ಯಾವುದೇ ಒಂದು ಯಂತ್ರಗಳಾಗಿರ್ಬೋದು, ಯಾವುದೇ ಒಂದು ಮಂತ್ರಗಳನ್ನಾಗಿರ್ಬೋದು, ಯಾವುದೇ ಒಂದು ಸಾಧನೆಗಳನ್ನಾಗಿರ್ಬೋದು ನಾವು ತಗೋಬೇಕು ಅಂತಂದರೆ ಸರಿಯಾದ ಗುರುವಿನ ಮುಖಾಂತರನೇ ತಗೋಬೇಕು. ಆವಾಗಲೇ ನಿಮಗೆ ಆ ಗುರು ಎಷ್ಟು ದಿನ ಜಪ ಮಾಡಬೇಕು, ಎಷ್ಟು ದಿನ ಸನ್ಯಾಸತ್ವದಲ್ಲಿರಬೇಕು, ಯಾವ ರೀತಿ ಆಹಾರವನ್ನು ತಗೋಬೇಕು, ಯಾವ ರೂಪದಲ್ಲಿ ದೈವಿಕವಾದಂತಹ ಆಗಮನ ಆಗುತ್ತೆ, ಎಷ್ಟು ದಿನಗಳ ನಂತರ ನಿಮಗೆ ಆ ಶಕ್ತಿಯು ಗೋಚಾರ ಆಗುತ್ತೆ, ಇವೆಲ್ಲವನ್ನು ನಾವು ಗುರುಮುಖೇನನೇ ನಾವು ಕಲಿಬೇಕಾಗುತ್ತೆ. ಅದು ಬಿಟ್ಟು ನಾವು ಇವತ್ತಿನ ದಿನದಲ್ಲಿ ಖಂಡಿತವಾಗ್ಲೂ ನಾವೆಲ್ಲರ ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕೆಲವೆಲ್ಲ ಸಂದರ್ಭದಲ್ಲಿ ಕೆಲವು ಯಂತ್ರಗಳು, ಕೆಲವು ಮಂತ್ರಗಳು, ಕೆಲವು ತಂತ್ರಗಳು ಪರಿಹಾರಕ್ಕಿಂತ ಸಂಕಷ್ಟಗಳನ್ನೇ ನಮಗೆ ತಂದೊಡ್ಡುತ್ತೆ. ಹಾಗಾಗಿ ಇಂತಹ ಒಂದು ಸಂಕಷ್ಟಕ್ಕೆ ದಾರಿಯನ್ನು ನಾವು ನಿವಾರಣೆಯನ್ನು ಸಮೇತ ನಾವು ಮಾಡ್ಕೋಬೇಕಾಗುತ್ತೆ. ಯಾಕೆ, ಯಾವ ಸಂದರ್ಭದಲ್ಲಿ ನಾವು ಅವು ಕೆಲವು ಯಂತ್ರಗಳ ಮಂತ್ರಗಳನ್ನು ಕೊಡಬೇಕಾಗುತ್ತೆ ಅನ್ನೋದನ್ನ, ಇದೆಲ್ಲವೂ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಬ್ಜೆಕ್ಟು. ಯಾಕಂದರೆ ಇಂತಹ ಒಂದು ಆಧ್ಯಾತ್ಮಿಕ ಒಂದು ಚೈತನ್ಯ ಶಕ್ತಿ ಆಗಿರ್ಬೋದು, ಇದು ನಮ್ಮ ಕಾಲಾನುಕಾಲದಲ್ಲಿ ಸಂಪದ್ಭರಿತವಾದಂತಹ ಒಂದು ಸಂಸ್ಕೃತಿಯ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ನಮಗೆ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಕಲೀರಿ ಅಂತ ಹೇಳ್ತೀನಿ. ಹಾಗಾಗಿ ಎಷ್ಟೋ ಜನಕ್ಕೆ ಮಂತ್ರಗಳು ಅಂತ ಹೇಳಿದ್ರೆ, ಅಯ್ಯೋ ಮಂತ್ರಗಳಿಂದ ಏನು ಮಾವಿನಕಾಯಿ ಉದುರುತ್ತಾ ಅಂತ. ನೀವು ಖಂಡಿತವಾಗ್ಲೂ ಉದುರಿಸೋ ಶಕ್ತಿ ಇದೆ, ಮಾವಿನಕಾಯಿ ಉದುರುತ್ತಾ ಅಂತ. ಯಾಕಂದರೆ ನಾವು ಒಂದು ಸಾತಿ ಮಂತ್ರ ಪಠನೆಗೆ ಇಳೀತು ಅಂತಂದರೆ ಅದು ಸಾಧನೆ ಮಾಡುವವರಿಗೆ ಅದು ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.